ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ರುಚಿಯಾಗಿರುವಂಥ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸಮೋಸನೂ ಅಲ್ಲ, ಕಚೋರಿನೂ ಅಲ್ಲ, ತುಂಬಾ ರುಚಿಯಾಗಿರುವಂಥ ಈಸಿಯಾಗಿರುವಂತಹ ದಿಢೀರಾಗಿ ಮಾಡುವ ರುಚಿಯಾದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ. ಖಂಡಿತವಾಗ್ಲೂ ಇದನ್ನು ಸ್ನ್ಯಾಕ್ಸಿಗೂ ಕೂಡ ತಯಾರಿಸ್ಕೋಬೋದು. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ. ಸೊ ಈ ಒಂದು ರೆಸಿಪಿ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಪ್ಯಾನ್ ತಗೊಂಡಿದ್ದೀನಿ. ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಅದೇ ಒಂದು ಕಪ್ಪಿನ ಅಳತೆಯಲ್ಲಿ ನಾನು 2 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 2 ಕಪ್ ನೀರನ್ನು ಹಾಕ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಈಗ ನೋಡಿ, 2 ಕಪ್ಪು ನೀರನ್ನು ಹಾಕಿದ ನಂತರ ಮೊಸರು ಹಾಕಿರೋದ್ರಿಂದ ಅದರಲ್ಲಿ ಸ್ವಲ್ಪ ಗಂಟಿನಂಶ ಇರುತ್ತಲ್ವ, ಸೊ ಗಂಟಿ ಇರುತ್ತೆ. ಸೊ ಅದನ್ನು ಒಂದ್ಸಲ ನಾವು ಈ ರೀತಿಯಾಗಿ ಬೀಟ್ ಮಾಡಿಕೊಂಡ್ರೆ ಕ್ಲಿಯರ್ ಆಗುತ್ತೆ, ಅದಕ್ಕೋಸ್ಕರ. ಸೊ ಫ್ರೆಂಡ್ಸ್, ಇದು ಖಂಡಿತವಾಗ್ಲೂ ತುಂಬಾ ಈಸಿಯಾಗಿರುವಂತಹ ಟೇಸ್ಟಿಯಾಗಿರುವಂತಹ ಒಂದು ಬ್ರೇಕ್ಫಾಸ್ಟು ಅಥವಾ ಸ್ನ್ಯಾಕ್ಸಿಗೂ ಕೂಡ ತಯಾರಿಸ್ಕೋಬೋದು ಇದನ್ನು. ಈಗ ಇಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇದು ನೀರನ್ನು ಈಗ ಸ್ಟವ್ ಆನ್ ಮಾಡಿದ್ದೀನಿ. ಸೊ ಇದು ಸ್ವಲ್ಪ ಕುದಿ ಬರಬೇಕು. ನೋಡ್ತಾ ಇದ್ದೀರಲ್ಲ, ಈ ರೀತಿ ನೀರು ಕುದಿ ಬರಬೇಕು. ಮೊಸರು ಹಾಕಿದ್ದೀವಲ್ವ, ಸೊ ಅದಕ್ಕೋಸ್ಕರ ನೀರನ್ನು ನಾವು ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಇದಾದ ನಂತರ ಇದಕ್ಕೆ 1 ಕಪ್ ಆಗುವಷ್ಟು ರವೆ ತೊಗೊಂಡಿದ್ದೀನಿ. ನಾವು ಉಪ್ಪಿಟ್ಟಿಗೆ ಬಳಸ್ತೀವಲ್ಲ, ದಪ್ಪ ರವೆ, ಸೊ ಅದನ್ನು ತೊಗೊಂಡಿದ್ದೀನಿ ಇಲ್ಲಿ. ನೋಡಿ, 1 ಕಪ್ ರವೆನ ಹಾಕಿದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಸ್ವಲ್ಪನೂ ಗಂಟಿರಬಾರ್ದು, ಆ ರೀತಿಯಾಗಿ ನಾವು ಈ ಒಂದು ರವೆಯನ್ನು ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡ್ತಾ ಇದ್ದೀರಲ್ಲ, ನಮಗೆ ಸ್ವಲ್ಪ ಗಟ್ಟಿ ಬೇಕು, ಪೂರ್ತಿಯಾಗಿ ತೆಳ್ಳಗೆ ಬೇಡ. ನೋಡಿ, 1 ಕಪ್ ಟೋಟಲ್ ಆಗಿ ನಮಗೆ 1 ಕಪ್ ರವೆ. ಇದನ್ನು ಹುರಿದಿಲ್ಲ ನಾನು, ಹಸಿ ರವೆ ಇರುತ್ತಲ್ಲ, ಸೊ ಅದನ್ನೇ ತೊಗೊಂಡಿದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬನೇ ಬೇಗ ಆಗುವಂತಹ ರುಚಿಯಾಗಿರುವಂತಹ ಒಂದು ಸ್ನ್ಯಾಕ್ಸ್ ಅಥವಾ ಬ್ರೇಕ್ಫಾಸ್ಟ್ ರೆಸಿಪಿ. ಸೊ ಈ ಒಂದು ರವೆ ಮಿಶ್ರಣ ರೆಡಿಯಾಗಿದೆ. ಅದು ಸ್ವಲ್ಪ ತಣ್ಣಗಾಗಲಿ, ಅಲ್ಲಿವರೆಗೂ ಇದನ್ನು ಬಿಟ್ಬಿಡೋಣ. ಅದಾದ ನಂತರ ಇನ್ನೊಂದು ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಬೇಡ ನಮಗೆ. ಹಾಗೆ 1 ಹಸಿರು ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ನಾನು ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಈರುಳ್ಳಿ ಹಾಕ್ಕೊಳ್ಳೋಣ. 1 ಈರುಳ್ಳಿ, ದಪ್ಪ ಸೈಜಲ್ಲಿರೋಂತಹ 1 ಈರುಳ್ಳಿಯನ್ನು ಈ ರೀತಿ ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಅದನ್ನು ಕೂಡ ನಾವು ಈ ಒಂದು ಪ್ಯಾನಿಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಸೊ ನೋಡಿ, ಸ್ವಲ್ಪ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಲಿ ಅಷ್ಟೇ, ನಮಗೆ ಜಾಸ್ತಿ ಇದನ್ನು ಏನು ಫ್ರೈ ಮಾಡೋದು ಬೇಡ. ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಸೊ ಈ ಬೌಲಿಗೆ ಬೇಯಿಸಿರೋಂತಹ ಆಲೂಗೆಡ್ಡೆ ತೊಗೊಳ್ಳೋಣ. ಸೊ ನಾನಿಲ್ಲಿ 2ರಿಂದ 3 ಆಲೂಗೆಡ್ಡೆಯನ್ನು ಬೇಯಿಸಿರೋ ಅಂಥದ್ದನ್ನು ತೊಗೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಜಾಸ್ತಿ ಕೂಡ ಉಪಯೋಗಿಸ್ಬೋದು ಅಥವಾ ಕಮ್ಮಿ ಕೂಡ ಉಪಯೋಗಿಸ್ಬೋದು. ಒಂದು ಸಲ ನೀವು ಫಸ್ಟಿಗೆ ಮಾಡ್ತೀವಿ ಅನ್ನೋದಾದರೆ ಕಮ್ಮಿ ಆಲೂಗೆಡ್ಡೆನ ಉಪಯೋಗಿಸಿ ಕೂಡ ಮಾಡ್ಬೋದು. ಸೊ ಯಾಕೆ ಅಂತಂದರೆ ನಿಮಗೆ ಮಾಡೋಕ್ಕೆ ಬರಲಿಲ್ಲ, ಸುಮ್ಮನೆ ಎಲ್ಲ ವೇಸ್ಟ್ ಆಗುತ್ತೆ ಅನ್ನೋದಾದರೆ ನೀವು ನನ್ನ ವಿಡಿಯೋ ನೋಡಿಕೊಂಡು ಖಂಡಿತವಾಗ್ಲೂ ಈ ರೆಸಿಪಿ ಮಾಡೋದಾದರೆ 100% ಶೋರಾಗಿ ಹೇಳ್ತೀನಿ, ತುಂಬಾ ಟೇಸ್ಟಿಯಾಗಿ ಈಸಿಯಾಗಿ ರೆಡಿಯಾಗುತ್ತೆ ಈ ಒಂದು ಬ್ರೇಕ್ಫಾಸ್ಟ್. 100% ರೆಡಿ ಆಗುತ್ತೆ ನೀಟಾಗಿ. ಸೊ ಈಗ ನೋಡಿ, ಚೆನ್ನಾಗಿ ನಾನು ಈ ಆಲೂಗೆಡ್ಡೆನ ಮ್ಯಾಶ್ ಮಾಡಿದ್ದೀನಿ. ಸೊ ಮ್ಯಾಶ್ ಮಾಡಿರೋಂಥ ಆಲೂಗೆಡ್ಡೆಗೆ ಇವಾಗ ನಾವು ಫ್ರೈ ಮಾಡಿರೋಂತಹ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯನ್ನು ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ನೀವು ಫ್ರೈ ಮಾಡಿ ನಾನು ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ನೀವು ಹಸಿ ಕೂಡ ಹಾಕ್ಕೊಳ್ಬೋದು, ಹಾಗೆ ಕೂಡ ಹಾಕ್ಕೊಳ್ಬೋದು, ಚಾಯ್ಸ್ ನಿಮಗೆ ಬಿಟ್ಟಿದ್ದು. ಹಸಿರು ಮೆಣಸಿನ್ಕಾಯಿನ ನಾವು ಒಂದ್ಸಲ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕೋದ್ರಿಂದ ಅದರಲ್ಲಿ ನಮಗೆ ಗ್ಯಾಸ್ಟ್ರಿಕ್ ಇರಲ್ಲ, ನಾವು ಹಾಗೇ ಅದನ್ನು ಸ್ನ್ಯಾಕ್ಸ್ ಜೊತೆ ತಿನ್ಬೋದು. ಸೊ ಇಲ್ಲ ಅಂದರೆ ನಮಗೆ ಸ್ವಲ್ಪ ಖಾರ ಕೂಡ ಆಗುತ್ತೆ, ಅದಕ್ಕೋಸ್ಕರ. ಅದಾದ ನಂತರ ಇಲ್ಲಿ 1 ಕ್ಯಾರೆಟನ್ನು ಸಣ್ಣದಾಗಿ ಹಿಂಗೆ ತುರಿದು ನಾನು ಹಾಕ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಇಲ್ಲಿ. ಸೊ ತುಂಬಾ ಈಸಿಯಾಗಿ ಮಾಡುವಂಥ ರುಚಿಯಾಗಿರುವಂತಹ ಒಂದು ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಸಿಪಿ, ಇನ್ಸ್ಟೆಂಟ್ ಸ್ನ್ಯಾಕ್ಸ್ ರೆಸಿಪಿ ಅಂತ ಕೂಡ ಹೇಳ್ಬೋದು ಇದನ್ನು. ಓಕೆ, ಸೊ ಇವಾಗ ನಾವು
ಅಜ್ವೈನ್ ತೊಗೊಳ್ಳೋಣ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಜ್ವೈನ್ ಹಾಕ್ಕೊಂಡಿದ್ದೀನಿ ಇಲ್ಲಿ. ಅಜ್ವೈನ್ನ ಕೈಯಲ್ಲೇ ಈ ಥರ ಮ್ಯಾಶ್ ಮಾಡಿ ನಾನು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಆಲೂಗೆಡ್ಡೆ ಬೇಯಿಸಬೇಕಾದ್ರೆ ನೀವು ಉಪ್ಪನ್ನು ಹಾಕ್ಕೊಂಡಿದ್ರೆ ಸೊ ನೋಡಿಕೊಂಡು ಉಪ್ಪನ್ನು ಉಪಯೋಗಿಸಿ. ಯಾಕೆ ಅಂತಂದರೆ ಎರಡಕ್ಕೂ ಕೂಡ ಜಾಸ್ತಿ ಉಪ್ಪಾದರೆ ಕಷ್ಟ. ಸ್ವಲ್ಪ ನೋಡಿಕೊಂಡು ಉಪ್ಪನ್ನು ಉಪಯೋಗಿಸಿ. ನಂತರ ಇಲ್ಲಿ ನಾನು ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗುವಷ್ಟು, ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಕೋರಿಯಂಡರ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಅಂದರೆ ಧನಿಯಾ ಪೌಡರ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಅರಿಶಿನ, ಒಂದು ಪಿಂಚಷ್ಟು ಅಡುಗೆ ಅರಿಶಿನ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ನಮಗೆ ಚಾಟ್ ಮಸಾಲ ಪೌಡರ್ನ ಹಾಕ್ಕೊಳ್ಳೋಣ. ಸೊ ಚಾಟ್ ಮಸಾಲ ಇದ್ದರೆ ಉಪಯೋಗಿಸಿ, ಇಲ್ಲ ಅಂತಂದರೆ ಪೆಪ್ಪರ್ ಪೌಡರ್ ಕೂಡ ಹಾಕ್ಕೊಳ್ಬೋದು. ಅದಕ್ಕೋಸ್ಕರ ನಾನು ಮೆನ್ಷನ್ ಮಾಡಿರೋದು ಪೆಪ್ಪರ್ ಪೌಡರ್ ಅಂತ. ಸೊ ಚಾಟ್ ಮಸಾಲ ಇದ್ದರೆ ಖಂಡಿತವಾಗ್ಲೂ ಚಾಟ್ ಮಸಾಲನ ಉಪಯೋಗಿಸಿ. ಓಕೆ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಸಾಲೆ ನಮಗೆ ನೀಟಾಗಿ ಮಿಕ್ಸ್ ಆಗಬೇಕು. ಹಾಕಿರೋಂಥ ಇಂಗ್ರೀಡಿಯೆಂಟ್ಸ್ ಕೂಡ ಎಲ್ಲ ಕಡೆ ಕೂಡ ನೀಟಾಗಿ ಮಿಕ್ಸ್ ಆದರೆ ನಮಗೆ ಈ ಒಂದು ರೆಸಿಪಿ ಸೂಪರ್ ಟೇಸ್ಟನ್ನು ಕೊಡುತ್ತೆ ಫ್ರೆಂಡ್ಸ್. ಓಕೆ, ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮೇನು ನೋಡಿ ನೀಟಾಗಿ ಮಿಕ್ಸ್ ಆಗಿದೆ. ಈ ರೀತಿಯಾಗಿ ನಾವು ಈ ಒಂದು ಮಸಾಲವನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ತುಂಬಾ ಈಸಿ. ಸಮೋಸ ಮತ್ತು ಕಚೋರಿ ಇವನ್ನೆಲ್ಲ ತಿಂದು ಕೂಡ ನಿಮಗೆ ಬೇಜಾರಾಗಿರುತ್ತೆ. ಮತ್ತು ಇದು ಪೂರಿ ಥರ ಉಬ್ಬಿ ಇರೋದ್ರಿಂದ ಪೂರಿಗಂತ ಕೂಡ ಅಂದ್ಕೊಂಡಿರ್ತೀರ. ಖಂಡಿತ ಅಲ್ಲ. ಸಮೋಸ ಅಲ್ಲ, ಪೂರಿನೂ ಅಲ್ಲ, ಇದು ಕಚೋರಿ ಅಂತೂ ಅಲ್ವೇ ಅಲ್ಲ. ದಿಢೀರಾಗಿ ಮಾಡುವ ರುಚಿಯಾದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ. ಖಂಡಿತವಾಗ್ಲೂ ಒಮ್ಮೆ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ನೀವು, ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಳ್ಳೋಣ. ಜಾಸ್ತಿ ದೊಡ್ಡ ದೊಡ್ಡ ಗಾತ್ರದ ಬೇಡ, ನಮಗೆ ಚಿಕ್ಕ ಚಿಕ್ಕದಾಗಿರುವಂತಹ ಉಂಡೆಗಳನ್ನು ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ಉಂಡೆಗಳನ್ನು ಮಾಡಿ ಒಂದು ತಟ್ಟೆಯಲ್ಲಿ ನಾನು ತೆಗೆದಿಟ್ಕೊಂಡಿದ್ದೀನಿ. ಸೊ ಇವಾಗ ನಾವು ಇದನ್ನು ಒಂದು ಸೈಡ್ ತೆಗೆದಿಟ್ಕೊಂಡ್ಬಿಡೋಣ. ಈಗ ರವೆ ಮಿಶ್ರಣ ನೋಡೋಣ. ರವೆ ಮಿಶ್ರಣ ಈಗ ತಣ್ಣಗಾಗಿದೆಯೋ ಇಲ್ವೋ? ತಣ್ಣಗಾಗಿದೆ. ಕೈಯಲ್ಲೇ ಇದನ್ನು ಚೆನ್ನಾಗಿ ನಾನು ಮ್ಯಾಶ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ರವೆಯ ಒಂದು ಮಿಶ್ರಣನ. ಸೊ ನೀಟಾಗಿ ಅದನ್ನು ಒಂದು ಬೌಲು ಅಥವಾ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಅದಾದ ನಂತರ ಚೆನ್ನಾಗಿ ಅದನ್ನು ಮ್ಯಾಶ್ ಮಾಡಬೇಕು. ಚೆನ್ನಾಗಿ ನಾದ್ಕೋಬೇಕು. ಮೇಯ್ನು ಚೆನ್ನಾಗಿ ನಾದಿದ್ರೆ ನಮಗೆ ಒಂದು ಒಳ್ಳೆ ನೀಟಾಗಿರುವಂಥ ಒಂದು ಸ್ನ್ಯಾಕ್ಸ್ ಮಾಡೋದಕ್ಕೆ ಹಿಟ್ಟು ರೆಡಿ ಆಗುತ್ತೆ. ಓಕೆ, ನೋಡಿ ಈ ರೀತಿ ರೆಡಿಯಾಗಿದೆ. ಅದಾದ ನಂತರ ಸ್ವಲ್ಪ ಎಣ್ಣೆಯನ್ನು ತಗೊಳ್ಳೋಣ. ಎಣ್ಣೆ ಯಾಕೆಂದರೆ ರವೆ ಇರೋದ್ರಿಂದ ಅದು ಕೈಗೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಈ ರೀತಿ ಕೈಯಲ್ಲಿ ಎಣ್ಣೆಯನ್ನು ಹಚ್ಚಿ ಕೈಯಲ್ಲೇ ಮಾಡ್ಕೋಬೋದು. ಇದೇನು ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ, ನಿಮಗೆ ತುಂಬಾ ಬೇಗ ಆಗುತ್ತೆ. ನಾವು ಒಬ್ಬಟ್ಟು ಮಾಡೋ ಥರ ಕೈಯಲ್ಲೇ ನೋಡಿ ಹಿಂಗೆ ಹಿಟ್ಟನ್ನು ತಗೊಂಡು ಈಗ ಅದರಲ್ಲಿ ನಾವು ಈ ಸ್ಟಫಿಂಗನ್ನು ಅಂದರೆ ಈ ಮಸಾಲೆಯನ್ನು ಇಟ್ಟು ನಾವು ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಬೇಕು ಅಂದರೆ ನೀವು ರೌಂಡ್ ಶೇಪಲ್ಲೂ ಕೂಡ ಇದನ್ನು ಬಾಲ್ಸ್ ಥರ ಕೂಡ ಮಾಡ್ಕೋಬೋದು. ಇಲ್ಲ ಅನ್ನೋದಾದರೆ ಈ ಥರ ನೀವು ಶೇಪನ್ನು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಈ ಒಂದು ಸ್ನ್ಯಾಕ್ಸ್ ಅಥವಾ ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ನಾನು ಈ ರೀತಿಯಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಆಗುವಂಥ ರುಚಿಯಾಗಿರುವಂತಹ ಒಂದು ರವೆಯಿಂದ ಮಾಡಿರುವಂತಹ ಒಂದು ಬ್ರೇಕ್ಫಾಸ್ಟ್ ಇದು. ಸೊ ಈ ರವಾ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಒಂದು ಸಲ ತಯಾರಿಸಿ ಮತ್ತು ಹೇಗೆ ಬಂತು ಅಂತ ತಿಳಿಸಿ. ಈ ರೀತಿ ನೋಡಿ ಸ್ವಲ್ಪನೂ ಕೂಡ ಕ್ರ್ಯಾಕ್ಸ್ ಇಲ್ಲ, ಅಷ್ಟು ನೀಟಾಗಿ ಬಂದಿದೆ. ಈಗ ಈ ರೀತಿ ರೆಡಿ ಮಾಡಿ ಒಂದು ತಟ್ಟೆಯಲ್ಲಿ ನಾವು ಫಸ್ಟು ಜೋಡಿಸ್ಕೊಂಬಿಡೋಣ. ಈಗ ಎಣ್ಣೆ ಮೀಡಿಯಮ್ ಆಗಿ ಕಾಯೋದಕ್ಕೆ ನಾನು ಇಟ್ಟಿದ್ದೀನಿ. ಸೊ ಎಣ್ಣೆ ಮೀಡಿಯಮಾಗಿ ಕಾದ ನಂತರ ಇವಾಗ 1 ಬೈ 1 ನಾವು ಸ್ನ್ಯಾಕ್ಸನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸೊ ವೆಜಿಟೇಬಲ್ಸ್ ಇಲ್ಲಿ ನಿಮಗೆ ಯಾವ ವೆಜಿಟೇಬಲ್ಸ್ ಇಷ್ಟ ಆಗುತ್ತೋ ಅವನ್ನೆಲ್ಲ ಕೂಡ ಉಪಯೋಗಿಸ್ಬೋದು. ಕ್ಯಾರೆಟನ್ನು ಮಾತ್ರ ಹಾಕಿದ್ದೀನಿ, ಈರುಳ್ಳಿ ಮತ್ತು ಕ್ಯಾರೆಟನ್ನು ಹಾಕಿದ್ದೀನಿ. ಬೇಕು ಅಂದರೆ ಬೇರೆ ಒಂದು ನೀವು ವೆಜಿಟೇಬಲ್ಸ್ನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಓಕೆ, ಸೊ ನಾನೀಗ ಇದನ್ನು ಎರಡೂ ಸೈಡ್ ಕೂಡ ಗೋಲ್ಡನ್ ಕಲರ್ ಬರೋ ಹಾಗೆ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಎಣ್ಣೆ ಕಾದಿರಬೇಕು, ಆಗ ಹಾಕಿ ಆವಾಗ ಗೋಲ್ಡನ್ ಕಲರ್ ಬರೋ ಹಾಗೆ ಇದನ್ನು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ಇದು ಕಲರ್ ಪರ್ಫೆಕ್ಟ್ ಆಗಿದೆ. ಇಷ್ಟಿದ್ರೆ ಸಾಕು ನಮಗೆ
ರುಚಿಯಾಗಿರುವಂಥ ಸ್ನ್ಯಾಕ್ಸು ರೆಡಿ ಆಗುತ್ತೆ. ಸೊ ಇದನ್ನು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ಸಮೋಸನೂ ಅಲ್ಲ, ಕಚೋರಿನೂ ಅಲ್ಲ, ದಿಢೀರಾಗಿ ಮಾಡುವ ರುಚಿಯಾದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಇದು. ಸೊ ಖಂಡಿತವಾಗ್ಲೂ ಒಂದ್ಸಲ ತಯಾರಿಸಿ ಹೇಗೆ ಬಂತು ಅಂತ ತಿಳಿಸಿ. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ರುಚಿಯಾಗಿರುವಂಥ ಈಸಿಯಾಗಿರುವಂಥ ಒಂದು ಸ್ನ್ಯಾಕ್ಸ್ ಅಥವಾ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿಯಾಗಿದೆ. ಈ ಒಂದು ಬ್ರೇಕ್ಫಾಸ್ಟಿಗೆ ಏನಂತ ಹೆಸರಿಡ್ಬೋದು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಬಾ